ನಮಸ್ಕಾರ ಶಂಕರಗಳೇ. ಹೀಗೇ ವಿಚಾರ ಮಾಡ್ತಾ ಮಾಡ್ತಾ ಮದುವೆ ಆಗೋ ವರ್ಷಕ್ಕೆ ಒಂದು ಒಂದು ಪ್ಯಾರಾಮೀಟರನ್ನು ಕಂಡುಹಿಡಿದೆ. ಒಂದು 4-5 ದಿವಸದ ಕೆಳಗೆ, ಒಂದು ವಾರದ ಕೆಳಗಡೆ ಸುಮ್ಮನೆ ಮಸ್ತಿಗೆ ಶುಕ್ರನನ್ನು ಪ್ರೋಗ್ರೆಸ್ ಮಾಡೋದು ಅಂತ ರಿಲ್ಯಾಕ್ಸಿಂಗ್ ಮೂಡಲಿದ್ದೆ. ಬಾಯಿ ಒಂದು ಸ್ವಲ್ಪ ಅಡಿಕೆ ಹಾಕೊಳ್ತೀನಿ ರಿಲ್ಯಾಕ್ಸ್ ಮಾಡುವಾಗ. ಅಡಿಕೆಗೆ ನಾನು ತಂಬಾಕಿಂಬಕ್ಕೆಲ್ಲ ಹಾಕೋದಿಲ್ಲ. ಕೆಲವೊಂದು ಸಲ ವೀಡಿಯೋ ಮಾಡಬೇಕಿದ್ರೆ ನಾನು ಒಳ್ಳೆ ಮೂಡಲಿದ್ದರೆ ಅಡಿಕೆ ಹಾಕ್ಕೊಂಡಿರ್ತೀನಿ. ಸುಮ್ಮನೆ ನಾನು 60% ವೀಡಿಯೋ ಮಾಡಬೇಕಾದ್ರೆ ನಾನು ಬಾಯಲ್ಲಿ ಅಡಿಕೆ ಹಾಕ್ಕೊಂಡಿರ್ತೀನಿ. ಸಾದಾ ಅಡಿಕೆ, ಅದು ಕಾಶ್ಮೀರಿ ಚಮ್ಮನ್ ಹಾಕ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ ನಾನು. ಈ ಅಡಿಕೆಗೂ ಶುಕ್ರನಿಗೂ ಭಾಳ ಹತ್ತಿರದ ಸಂಬಂಧ ಇದೆ. ಶುಕ್ರನಿಗೂ ಭೃಗುವಿಗೂ ಭಾಳ ಹತ್ತಿರದ ಸಂಬಂಧ. ಹಾಗಾಗಿ ಅಡಿಕೆ ವಿಚಾರ ಬಂತು. ಹೀಗೆ ನೋಡ್ತಾ ಇದ್ದೆ, ಶುಕ್ರನನ್ನು ವರ್ಷಕ್ಕೊಂದು ಮನೆ ಅಂತ ಪ್ರೋಗ್ರೆಸ್ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಮಾಡ್ತಾ ಹೋದೆ, ಮದುವೆಗೆ ಓದಕ್ಕೆ ಏನಾದ್ರು ಸಂಬಂಧ ಬರುತ್ತಾ ಅಂತ. ನಾನು ಅಬ್ಸರ್ವ್ ಮಾಡಿದ ಹಾಗೆ ಮದುವೆ ರನ್ನಿಂಗ್ ಇಯರು, ಮದುವೆ ನಡೆದಂಥ ವರ್ಷವನ್ನು ತಗೊಳ್ಬೇಕು ನಾನು. ಈಗ ನನ್ನ ಮದುವೆ ನಂದೇ ಜಾತಕ. ನನ್ನ ಮದುವೆ ನನ್ನ 29ನೇ ವರ್ಷ ನಡೀತಿರುವಾಗಿದೆ, 24 ಫೆಬ್ರವರಿ 2000ಕ್ಕೆ. ಶುಕ್ರನನ್ನು ಒಂದೊಂದು ಮನೆ ಪ್ರೋಗ್ರೆಸ್ ಮಾಡ್ತಾ ಹೋಗಿ, ವರ್ಷಕ್ಕೊಂದು ಮನೆಗೆ ಪ್ರೋಗ್ರೆಸ್ ಮಾಡ್ತಾ ಹೋಗಿ. ನಾನು ಹುಟ್ಟಿದ ವರ್ಷದಲ್ಲಿ ಶುಕ್ರ ಅಲ್ಲೇ ಇರ್ತಾನೆ ಅಂತ ಹಿಂಗೆ ಒಂದು ಕಾಲ್ಪನಿಕ ಇದು ಪ್ರೋಗ್ರೆಸ್ ಮಾಡುವಂಥದ್ದು. 29 ದಿವಸ ಸುಮಾರಿಗೆ ಶುಕ್ರನ ಪ್ರೋಗ್ರೆಸ್ ಮಾಡೋದಲ್ಲ, ವರ್ಷಕ್ಕೊಂದು ಮನೆ ಅಂತ ಶುಕ್ರನ ಪ್ರೋಗ್ರೆಸ್ ಮಾಡಬೇಕು. ಸೊ 13ನೇ ವರ್ಷಕ್ಕೆ ಶುಕ್ರ ಇಲ್ಲೇ ಬಂದ, 14ಕ್ಕೆ ಇಲ್ಲಿ ಹೋಗ್ತಾನೆ, 15ಕ್ಕೆ ಇಲ್ಲಿ ಹೋಗ್ತಾನೆ, ಹಾಗೆಯೇ. ಸೊ 24ಕ್ಕೆ ಇಲ್ಲಾಗುತ್ತೆ, 12 ಮನೆ ಅಂತೆ. 25ಕ್ಕೆ ಇಲ್ಲಿ ಬಂತು, 26ಕ್ಕೆ ಇಲ್ಲಿ ಬಂತು, 27ಕ್ಕೆ ಶುಕ್ರ ಸಿಂಹಕ್ಕೆ ಬಂದ, 28ಕ್ಕೆ ಕನ್ಯಾಕ್ಕೆ ಬಂದ. ಮದುವೆ ಆದಂಥ ವರ್ಷ 29 ರನ್ನಿಂಗ್ ಇತ್ತಲ್ಲ, ಆಗ ಶುಕ್ರ ತುಲಾಕ್ಕೆ ಬಂದ. ನೀವು ಅಬ್ಸರ್ವ್ ಮಾಡಿ ನೋಡಿ, ಮದುವೆ ಆಗೋ ಟೈಮಿಗೆ ಶುಕ್ರ ಲಗ್ನ ಅಥವಾ ಲಗ್ನದಿಂದ 7ನೇ ಮನೆ ಅಥವಾ ಶುಕ್ರನಿಂದ 7ನೇ ಮನೆ ಅಥವಾ ಶುಕ್ರನಿಂದ ತ್ರಿಕೋನದಲ್ಲಿ ಇರ್ತಾನೆ. ಈ ಪಾಯಿಂಟನ್ನು ನೀವು ಶುಕ್ರನ ಪ್ರೋಗ್ರೆಸ್ ಮಾಡಿದಾಗ. ಸೊ ನನ್ನ ಕೇಸಲ್ಲಿ ಅಂತೂ ಶುಕ್ರ ಲಗ್ನದಿಂದ 7ನೇ ಮನೆನೂ ಹೋದು, ಶುಕ್ರನಿಂದ ತ್ರಿಕೋನನೂ ಆಗೋದು, ಎರಡೂ ಆಯಿತು. ಇಲ್ಲಿ ನೀವು ಮನೆಗಳು ಎಷ್ಟು ಅಂತ ಕೌಂಟ್ ಮಾಡಿ. ಲಗ್ನದಿಂದ 7ನೇ ಮನೆ ಎರಡಾಯಿತು ಅಲ್ಲಿಗೆ. ಶುಕ್ರನಿಂದ ತ್ರಿಕೋನಗಳು, ಶುಕ್ರ ಇರುವಂಥ ಜಾಗ, ಶುಕ್ರನಿಂದ 5ನೇ ಮನೆ, ಶುಕ್ರನಿಂದ 9ನೇ ಮನೆ, 1, 5, 9 ತ್ರಿಕೋನಗಳು, ಅಲ್ಲಿಗೆ 5 ಮನೆಗಳಾಯಿತು. ಇನ್ನು ಶುಕ್ರನಿಂದ 7ನೇ ಮನೆ ಇದನ್ನು ತಗೊಂಡಿದ್ದೀನಿ ನಾನು, ಅಲ್ಲಿಗೆ 6 ಮನೆಗಳು ಅಂತಂದರೆ 12 ಮನೆಗಳಲ್ಲಿ 6 ಮನೆಗಳು ಅಂತಂದರೆ 50% ಆಗುತ್ತೆ. ಆ್ಯಕ್ಚುಲಿ 50% ರೂಲ್ಸನ್ನು ನಾವು ಜ್ಯೋತಿಷಲ್ಲಿ ಕನ್ಸಿಡರೇ ಮಾಡಲ್ಲ. ಅದು ರೂಲ್ ಅಂತಲೇ ನಾನು ಕನ್ಸಿಡರೇ ಮಾಡಲ್ಲ, ಸ್ಟ್ಯಾಂಡರ್ಡ್ ಜ್ಯೋತಿಷಲ್ಲಿ ಯಾರು ಕನ್ಸಿಡರೇ ಮಾಡಲ್ಲ. ಬಟ್ 50% ವರ್ಕ್ ಆಗುವಂಥ ರೂಲು 75-80% ವರ್ಕ್ ಆದಾಗ ನಾವು ಅದನ್ನು ಸ್ವಲ್ಪ ಕನ್ಸಿಡರ್ ಮಾಡ್ತೀವಿ. ಹಾಗಂತೇಳಿ ಇದು ಒಂದರಿಂದನೇ ನಾವು ಮದುವೆಯನ್ನು ಅಳಿತೇವೆ ಅಂತ ಹೇಳೋದು ತಪ್ಪು. ಫಸ್ಟು ದಶಾಭುಕ್ತಿ ನೋಡ್ಕೊಳ್ಬೇಕು, ಆಮೇಲೆ ಮದುವೆ ಯೋಗಗಳನ್ನು ನೋಡ್ಕೊಳ್ಬೇಕು, ನವಾಂಶ ನೋಡಬೇಕು. ದಶಾಭುಕ್ತಿಯನ್ನು ನವಾಂಶ ಷಷ್ಠಿ ಅಂಶದಲ್ಲೆಲ್ಲ ನೋಡಿಕೊಂಡು ಗುರು ಗೋಚಾರ, ಶನಿ ಗೋಚಾರ ಎಲ್ಲ ನೋಡಿಕೊಂಡು ಇದನ್ನು ಒಂದು ಪೂರಕವಾದಂಥ ರೂಲಾಗಿ ಅಪ್ಲೈ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಪೂರಕವಾದಂಥ ರೂಲ್ ಅಂತ ಅಪ್ಲೈ ಮಾಡ್ಕೊಳ್ಳಿ. ಮದುವೆ ಟೈಮ್ನಲ್ಲಿ ಶುಕ್ರ ಇರುವ ಮನೆಯಿಂದ 1, 5, 9 ಇರ್ತಾನೆ, ರನ್ನಿಂಗ್ ಇಯರ್ ಇರುತ್ತೆ ಅದು ಮದುವೆದು. ಇಲ್ಲ ಶುಕ್ರನ 7ನೇ ಮನೆಯಲ್ಲಿ ಇರ್ತಾನೆ, ಇಲ್ಲ ಲಗ್ನ ಅಥವಾ 7ನೇ ಮನೆಯಲ್ಲಿ ಶುಕ್ರ ಇರ್ತಾನೆ. ಸೊ ನನ್ನ ಕೇಸಲ್ಲಿ ಏನಾಯಿತು, ಶುಕ್ರ 7ನೇ ಮನೆಯಲ್ಲೂ ಬಂದಂಗಾಯಿತು, ಶುಕ್ರನಿಂದ ತ್ರಿಕೋನನೂ ಆದಂಗಾಯಿತು, ಪಕ್ಕ ಆಯಿತು. ಫಸ್ಟ್ ಯಾವತ್ತು ನಾವು ನಮ್ಮ ಜಾತಕದಿಂದಲೇ ನೋಡ್ಕೊಳ್ಬೇಕು. ಆದರೆ ಚೆನ್ನಾಗಿ ಗೊತ್ತಿರುವಂಥ ಜಾತಕಗಳನ್ನು ನೋಡೋಣ. ಇಂದಿರಾ ಗಾಂಧಿಯವ್ರ ಜಾತಕ. ಇವರದ್ದು ಮದುವೆ ಆದ ವರ್ಷ ಅವರಿಗೆ 25 ವರ್ಷ ನಡೀತಿದ್ದಾಗ ಅವರ ಮದುವೆ ಆಗಿದೆ. ಮದುವೆ ಡೇಟನ್ನು ಇಲ್ಲಿ ಸೇವ್ ಮಾಡಿದ್ದೀನಿ ನೋಡಿ. 26 ಮಾರ್ಚ್ 1942. ಓಕೆ. ಸೊ 25 ವರ್ಷ ರನ್ನಿಂಗ್ ಇತ್ತು ಅವರಿಗೆ. ಲೆಕ್ಕ ಹಾಕೊಳ್ಳಿ. 24ನೇ ವರ್ಷಕ್ಕೆ ನೋಡಿ, 1ನೇ ಮನೆ 2ನೇ ಮನೆ ಅಂತ ಹೋಗಿ 12ನೇ ಮನೆ ಇಲ್ಲಿ ಬಂತು, 13ನೇ ವರ್ಷ, ಮತ್ತು 24ನೇ ವರ್ಷ ಇಲ್ಲಿ ಬರುತ್ತೆ, 25ನೇ ವರ್ಷ ಇಲ್ಲೇ ಬಂತು. ಸೊ ಶುಕ್ರನ ಮೇಲೇ ಶುಕ್ರ ಬಂದ. ಓಕೆನಾ. ಸೊ ಇಲ್ಲಿ ಕೂಡ ರೂಲು ಪಕ್ಕ ಆಯಿತು. ನೆಕ್ಸ್ಟು ಅವ್ರ ಮಗ ಸಂಜಯ್ ಗಾಂಧಿ ಅವ್ರು ತಗೊಳ್ಳೋಣ. ಸೆಲೆಬ್ರಿಟೀಸ್ಗಳದೇ ನಾನು ಹೆಚ್ಚಾಗ್ತೀನಿ, ಯಾಕೆಂತಂದರೆ ನಿಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ ಅಂತ. ನೋಡಿ, ಅವರ ಮದುವೆ ಆದಾಗ
ಅವರಿಗೆ ಎಷ್ಟು ವರ್ಷ ನಡೆದಿತ್ತು ನೋಡ್ಕೊಳ್ಳಿ. ಮೊದಲೇ ಡೇಟ್ ತೋರಿಸ್ತೀನಿ ನೋಡಿ. 23 ಸೆಪ್ಟೆಂಬರ್ 1974 ಅಂತಂದರೆ ಇವರಿಗೆ ಎಷ್ಟು ವರ್ಷ ನಡೀತಿತ್ತು? 28 ವರ್ಷ ನಡೀತಾ ಇತ್ತು, ಹೌದಾ? ಸೊ ಇಲ್ಲಿಗೆ 25, 26, 27, 28 ಲಗ್ನ. ಸೊ 17 ಆಕ್ಸಿಸಲ್ಲಿ ಶುಕ್ರ ಬಂತು. ಇಲ್ಲೂ ಕೂಡ ರೂಲು ಪ್ರೂವ್ ಆಯಿತು. ಹಾಗೆ ಅವ್ರ ಹೆಂಡತಿ ನೋಡ್ಕೊಳ್ಳಿ, ಸೇಮ್ ಡೇಟ್ಗೆ 23 ಸೆಪ್ಟೆಂಬರ್ 74 ಅವ್ರ ಹೆಂಡತಿ ಮನೇಕಾ ಗಾಂಧಿ. ಇಲ್ಲಿ ನೋಡೋಣ, ಇಲ್ಲಿ ಇವರಿಗೆ 18 ಆಗಿ 19 ಸ್ಟಾರ್ಟ್ ಆಗಿತ್ತು. ಆಗಸ್ಟಿಗೆ 18 ಕಂಪ್ಲೀಟ್ ಆಯಿತು, 19 ಸ್ಟಾರ್ಟ್ ಆಗಿತ್ತು. ಸೊ ಇಲ್ಲಿಗೆ 13, 14, 15, 16, 17, 18, 19. ಇಲ್ಲಿ ಶುಕ್ರದಿಂದ ಶುಕ್ರ 7ನೇ ಮನೆ ಬಂದ. ಸೊ ಇಲ್ಲೂ ಕೂಡ ಅಪ್ಲಿಕೇಬಲ್ಲು. ಇನ್ನು ನನ್ನ ಹೆಂಡತಿ ತಗೊಂಡ್ರೆ ಅವಳದು ಶುಕ್ರದಿಂದ ಶುಕ್ರ 5ನೇ ಮನೆ ಬೆಳಿತಾನೆ ಮದುವೆ ಟೈಮಿಗೆ, ಅಲ್ಲೂ ಕೂಡ ಪ್ರೂವ್ ಆಯಿತು. ಆಮೇಲೆ ಈ ಜಾತಕ ತಗೊಳ್ಳಿ. ಈ ಜಾತಕಕ್ಕೆ 20ನೇ ವರ್ಷಕ್ಕೆ ಮದುವೆ, ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದೆ. ಸೊ ಇಲ್ಲಿ ನೋಡಿ 13, 14, ಶುಕ್ರ 13ಕ್ಕೆ ಅಂದರೆ 12 ವರ್ಷಕ್ಕೆ 12 ಮನೆ ದಾಟಿದ ನಂತರ 13ನೇ ವರ್ಷಕ್ಕೆ ಮತ್ತೆ ಶುಕ್ರನ ಮನೆಯಲ್ಲೇ ಶುಕ್ರ ಬರ್ತಾನೆ. 13, 14, 15, 16, 17, 18, 19, 20. ಜಸ್ಟ್ 19 ಮುಗಿದು 20ನೇ ವರ್ಷಕ್ಕೆ ಮದುವೆ ಆಗಿದೆ. ಶುಕ್ರ ಇಲ್ಲಿ ಬಂದ, ಲಗ್ನದಿಂದ 17 ಆಕ್ಸಿಸ್ಸು, ಹೌದಾ? ಇಲ್ಲೂ ಅಪ್ಲಿಕೇಬಲ್ಲು. ಹಾಗೆಯೇ ಅವರ ಹಸ್ಬೆಂಡ್ ಕೂಡ ನೋಡ್ಬೋದು. ಇಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಇದು ಇನ್ನೊಂದು ಕೇಸು. ಅವ್ರ ಹಸ್ಬೆಂಡ್ ಫಸ್ಟ್ ತೋರಿಸ್ಬಿಡ್ತೀನಿ. CV ಹೇಳೋರು ತೋರಿಸಿದ್ದಾರೆ, ಅವ್ರ ಹಸ್ಬೆಂಡ್ ಜಾತಕ. ಅವರಿಗೆ ಮದುವೆ ಆಗಬೇಕಾದ್ರೆ 31 ವರ್ಷ ನಡೀತಾ ಇತ್ತು. ಸೊ ಇಲ್ಲಿಗೆ 25, 26, 27, 28, 29, 30, 31 ಮೇಯಲ್ಲಿ ಮದುವೆ ಆಗಿದೆ. ಸೊ 31ನೇ ವರ್ಷಕ್ಕೆ ನೋಡಿ ಶುಕ್ರ ಬಂದ, ಲಗ್ನದಿಂದನೂ 7ನೇ ಮನೆ, ಶುಕ್ರನಿಂದನೂ 7ನೇ ಮನೆ, ಹೌದಾ? ಹೀಗೆ ನೋಡ್ತಾ ಇಂಥದ್ದು ಏನಾರು ಮಾಡ್ತಾ ಇರ್ತೀನಿ ನಾನು. ಆ್ಯಕ್ಚುಲಿ ನಾನು 2 ತೋರಿಸ್ಬಿಡ್ತೀನಿ. ಪರ್ಸೆಂಟೇಜನ್ನು ನೀವೇ ಲೆಕ್ಕ ಹಾಕ್ಕೊಳ್ಳಿ, ಎಷ್ಟು ಮಟ್ಟಿಗೆ ಅಂತ. 50% ಇದರಲ್ಲಿ ವರ್ಕ್ ಆಗಬೇಕು ಲೆಕ್ಕಾಚಾರದಂತೆ. 6 ಮನೆ ತೊಗೊಂಡಿದ್ದೀನಿ, ಬಟ್ ಎಷ್ಟು ಪರ್ಸೆಂಟ್ ಅಂತ ನೀವು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇನ್ನೊಂದು ಜಾತಕ ತೋರಿಸ್ತೀನಿ. ಭಾಳ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ದು. 16 ಆಗಿ 17ನೇ ವರ್ಷ ನಡೀತಿರಬೇಕಾದ್ರೆ, ಅಂದರೆ 1995 ಜೂನ್ 20ನೇ ತಾರೀಕಿಗೆ ಮದುವೆ ಆಗಿದೆ ಇವ್ರದ್ದು ಶುಕ್ರ. ಸೊ ಇಲ್ಲಿಗೆ 13, 14, 15, 16, 17. ಇಲ್ಲಿ ಶುಕ್ರದಿಂದ ಶುಕ್ರ ತ್ರಿಕೋನ ಆಗ್ತಾನೆ ನೋಡಿ, ಶುಕ್ರದಿಂದ ಶುಕ್ರ ತ್ರಿಕೋನ, ಹೌದಾ? ಇಲ್ಲಿ ಈ ಥರ ವರ್ಕ್ ಆಯಿತು. ಶುಕ್ರನಿಂದ ಶುಕ್ರ 5ನೇ ಮನೆಗೆ ಆಗ್ತಾನೆ, ಲಗ್ನದಿಂದ ಸಂಬಂಧ ಬರಲ್ಲ. ಇನ್ನೊಂದು ಫೇಲ್ಯೂರ್ ಇದೆ ಈ ಜಾತಕಕ್ಕೆ. ಆ್ಯಕ್ಚುಲಿ ಇವರಿಗೆ ಮದುವೆ ಆಗುವಾಗ 27ನೇ ವರ್ಷ ನಡೀತಿತ್ತು. ಸೊ ಇಲ್ಲಿಗೆ 25, 26, 27 ಇಲ್ಲಿ ಬೆಳೀತಾನೆ ಶುಕ್ರ ಮದುವೆ ಟೈಮಲ್ಲಿ. ಇದು ಫೇಲ್, ಇಲ್ಲಿ ವರ್ಕ್ ಆಗಿಲ್ಲ. ಅಫ್ಕೋರ್ಸ್ ಜ್ಯೋತಿಷಲ್ಲಿ ಯಾವ ರೂಲು 100% ವರ್ಕ್ ಆಗೋದೇ ಇಲ್ಲ, ಇದು ಫೇಲ್ಯೂರು. ಬಟ್ ಇದನ್ನೊಂದು ಪೂರಕವಾದಂಥ ಮೆಥಡ್ ಆಗಿ ಬಳಸ್ಕೊಳ್ಳಿ. ಮತ್ತು ನಾನು ಹೇಳಿದ್ದೀನಲ್ಲ, ನನ್ನ ಪ್ರತಿ ವಿಡಿಯೋಗೂ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ನನ್ನ ಹತ್ರ ಅದನ್ನು ನಾನು ಕೊಡ್ತೀನಿ, ನನ್ನ ಹತ್ರ ನೋಡೋಕ್ಕಾಗಲ್ಲ. ನಾನು ನೋಡಿದೆ 4 ಜಾತಕ ದಿನಕ್ಕೆ, ಅದನ್ನು 5ನೇ ಜಾತಕ ನೋಡೋದಕ್ಕೆ ಸುಸ್ತಾಗಿರುತ್ತೆ. ರಿಸರ್ಚ್ ಬಿಟ್ಟು, ಆ್ಯಕ್ಚುಲಿ ಸಿದ್ಧರ ಮಹಾತ್ಮರು ಹೇಳಿದ್ದಾರೆ, ಇನ್ನು ರಿಸರ್ಚ್ ಬಂದ್ ಮಾಡು. ಸರಸ್ವತಿ ಪುತ್ರ ಆಗಿಬಿಟ್ಟಿದೆಯಾ ಜ್ಯೋತಿಷಿ ಮಟ್ಟಿಗೆ ಬಂದರೆ, ಪಾರ್ವತಿನೂ ಓಕೆ, ಲಕ್ಷ್ಮಿ ಹೆಚ್ಚು ಬೇಕು ಅಂದರೆ ಇನ್ನು ರಿಸರ್ಚ್ ಬಂದ್ ಮಾಡೋ ನಂತರ ನಾನು ಇಲೆಕ್ಷನ್ ನಂತರ ಯಾವುದೋ ರಿಸರ್ಚ್ ಮಾಡಿರಲಿಲ್ಲ. ಈಗ ಯಾವುದೋ ಒಂದು ರಿಲ್ಯಾಕ್ಸೇಷನ್ ಮೂಡಲ್ಲಿ ಇದ್ದಾಗ ಸುಮ್ಮನೆ ನೋಡೋಣ ಅಂತ ಮಾಡಿದೆ. ಹಾಗೆ ಅಶುತೋಷು ಕೊಟ್ಟೆ, ಚೆನ್ನಾಗಿದೆ ಅಂತಂದರು ಅಶುತೋಷು. ನಾನು ಸ್ವಲ್ಪ ಶನಿಯನ್ನೆಲ್ಲ ಮಾಡಿದ್ದೀನಿ ಇದೇ ಥರ ಅಂತಂದರು. ನೀವು ಬೇಕಾದ್ರೆ ಟ್ರೈ ಮಾಡಿ. ಶನಿಯನ್ನು ವರ್ಷಕ್ಕೊಂದು ಮನೆ ಅಂತ ಪ್ರೋಗ್ರೆಸ್ ಮಾಡಿ ವೃತ್ತಿಗೆ ಹಣಕಾಸಿಗೆ ನೋಡ್ಬೋದು. ಗುರುವನ್ನು ಮಾಡಿ ನೋಡಿ. ಗುರುದಂತೂ ಇದೆ ಬಿಡಿ, ಎಲ್ಲ ಕಡೆಗೆ ಇದೆ, ಡಬಲ್ ಟ್ರಾನ್ಸೆಟ್ ಫಿನೋಮಿನ ಇದ್ದೇ ಇದೆ. ಸೊ ಇಲ್ಲಿ ಫೇಲ್ ಆಗಿದೆ. ಬಟ್ ರ್ಯಾಂಡಮ್ಲಿ ನಾನು ತೊಗೊಂಡಿರೋದು ಇದೆಲ್ಲ. ಇನ್ನೂ ತೊಗೊಂಡಿದ್ದೀನಿ ರ್ಯಾಂಡಮ್ಲಿ, ತುಂಬ ತೊಗೊಂಡಿದ್ದೀನಿ.
ನನ್ನ ಲೆಕ್ಕದಲ್ಲಿ 85 to 90% ಇದು ವರ್ಕ್ ಆಗ್ಬೋದು ನೋಡಿ. ಬೇಡ 80 to 85% ಅಂದ್ರೂ ತುಂಬ ಸ್ಟ್ಯಾಂಡರ್ಡ್ ರೂಲ್ ಆಗುತ್ತೆ ಇದು. ಆಮೇಲೆ ಗುರು ಗೋಚಾರ ತಗೊಂಡು ದಶಾಭುಕ್ತಿ ತಗೊಂಡು ಶುಕ್ರನ ನೀವು ತೆಗೆದುಬಿಟ್ರೆ ಇದೇ ವರ್ಷ ಮದುವೆ ಆಗುತ್ತೆ ಅಂತ ಹೇಳಕ್ಕೆ ಬರುತ್ತೆ. ಇಲ್ಲಿ ಫೇಲ್ ಇದು. ಓಕೆ, ಸೊ ಒಂದು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಚಂದ್ರಿಕಾ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ ಅಂತ ಚಂದ್ರಿಕನ ಸಂಬಳ ನಾನು ಜಾಸ್ತಿ ಮಾಡಿದೆ ಇದೇ ತಿಂಗಳ, ಪಾಪ ಬಡವರಿಗೆ ಅನುಕೂಲ ಆಗಲಿ ಅಂತ. ಬಟ್ ಎಲ್ಲರೂ ನನ್ನ ಇದನ್ನು ಕೇಳ್ತಿದ್ರೆ ಇಲ್ಲ, ನನ್ನ ಕನ್ಸಲ್ಟೆನ್ಸಿ ಸಿಗೋದು ಭಾಳ ಕಷ್ಟ. ನಾನು ಹೇಳಿದಲ್ಲ, ನನಗೆ 4ನೇ ಜಾತಕ ನೋಡಿ 5ನೇ ಜಾತಕ ನೋಡಿ ಹೊತ್ತಿಗೆ ಫ್ಲ್ಯಾಟ್ ನಾನು. ಅದು ನನ್ನ ಬೇರೆ ಬೇರೆ ವ್ಯವಹಾರಗಳಲ್ಲಿ ಇರೋದ್ರಿಂದ ಜ್ಯೋತಿಷ್ಯ ಸ್ವಲ್ಪ ಕಡಿಮೆನೇ ಆಗ್ತಾಯಿದೆ. ಆಮೇಲೆ ಚಂದ್ರಿಕಾ ಕಾಲ್ ಅಟೆಂಡ್ ಮಾಡಿದ ನಂತರ ಸ್ವಲ್ಪ ಫ್ರೀ ಇದ್ದಾಗ ನೀನು ಕಾಮೆಂಟ್ಸ್ ಹಾಕು ಜಾತಕ ನೋಡಿ ಅಂತ ಹೇಳಿದ್ದೀನಿ. ದಿನಕ್ಕೊಂದು 6, 8, 10 ಅವಳು ನೋಡ್ಬೋದು, ಅದಕ್ಕಿಂತ ಜಾಸ್ತಿ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ವಿಡಿಯೋನೇ ಕಡಿಮೆ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಅಂತಂದರೆ ಒಬ್ಬರೇನೇ ಕಾಮೆಂಟ್ ಆಗ್ತಾ ಹೋದರೆ ಯೂಟ್ಯೂಬು ಹೆಲ್ಪ್ ಮಾಡಿರುತ್ತೆ ಕೆಲವೊಂದು ಸಲ 2 ದಿನಗಳ ಕಾಲ ಜಿಮೇಲ್ ಐಡಿಯನ್ನು ಹೆಲ್ಪ್ ಮಾಡಿಬಿಡುತ್ತೆ, ಕಮ್ಯುನಿಟಿ ಪ್ರೈವೇಟೆಡ್ ಅಂತ ಬಂದುಬಿಡುತ್ತೆ. ಆಗ ನಾನು ನನ್ನ ಪಿ ಸಿಗೆ ಹೋಗ್ಬೇಕಾಗುತ್ತೆ, ನನ್ನ ಯೂಟ್ಯೂಬ್ ಸ್ಟುಡಿಯೋ ಹೋಗಿ ಅಲ್ಲಿ ಎನೇಬಲ್ ಮಾಡಬೇಕಾಗುತ್ತೆ ಕಾಮೆಂಟ್ಸನ್ನು. ಅಷ್ಟು ಮಾಡಿಯೂ ಕೆಲವೊಂದು ಸಲ ಯೂಟ್ಯೂಬ್ ತೋರಿಸೋದಿಲ್ಲ. ನಾನು ಎನೇಬಲ್ ಮಾಡಿರ್ತೀನಿ, ಅದನ್ನು ತೋರಿಸೋದಿಲ್ಲ. ಸೊ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ನಾನು ಹುಡುಕ್ತಾ ಇದ್ದೀನಿ. ನಾನು ಎಷ್ಟಾದರೂ ತೋರಿಸುತ್ತೆ ಅದು. ಬಟ್ ಚಂದ್ರಿಕಾ ಪಾಪ 2 ಜಿಮೇಲ್ ಇಟ್ಕೊಂಡು ದಿಸ್ ಇಸ್ ಚಂದ್ರಿಕಾ ಅಸಿಸ್ಟೆಂಟ್ ಅಸ್ಟ್ರಾಲಜರ್ ಆಫ್ ಶಂಕರ್ ಹೆಗ್ಡೆ ಅಂತಾನೆ ಹಾಕ್ತಿದ್ದಾಳೆ. ಕೆಲವೊಬ್ರು ಊರು ಕಳಿಸಲ್ಲ, ಕೆಲವೊಬ್ರು ಟೈಮ್ ಕಳಿಸಲ್ಲ. ಜೆಂಡರ್ ನಿಮ್ಮ ಹೆಸರಾರು ಹಾಕಿ ಅಥವಾ ಮೇಲ ಫಿಮೇಲ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಪ್ಲೇಸ್ ಆಫ್ ಬರ್ತ್ ಹಾಕಿ, ಟೈಮ್ ಆಫ್ ಬರ್ತ್ ಹಾಕಿ, ಇದಿಷ್ಟು ಬೇಕು. ಒಂದು ಪ್ರಶ್ನೆ ಕೇಳಿ, 2ನೇ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗೋದಿಲ್ಲ, ಮೊದಲೇ ಹೇಳ್ಬಿಡ್ತೀನಿ. ಓಕೆ, ಸೊ ನಿಮ್ಗೆ ಉತ್ತರ ಕೊಡಲಿ, ಆದಷ್ಟು ನಿಮಗೆ ಹೆಲ್ಪ್ ಆಗಲಿ. ಒಂದು 50-60 ಬರುತ್ತೆ ಪ್ರತಿ ವೀಡಿಯೋಗೆ ನನಗೆ ಗೊತ್ತು. ಅದರಲ್ಲಿ 50 ನೋಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 30 ನೋಡೋ ಥರ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಕೈಯಿಂದ ದುಡ್ಡು ಕೊಟ್ಟು ನಿಮಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀನಿ. ದುರುಪಯೋಗ ಮಾಡ್ಕೊಳ್ಬೇಡಿ. ಜನ ಕೇಳಿ, ಯಾರ್ಯಾರಿಗೆ ಅದೃಷ್ಟ ಇರುತ್ತೋ ಅವ್ರಿಗೆ ಅವ್ರು ಉತ್ತರ ಕೊಡ್ತಾಳೆ, ಚೆನ್ನಾಗೇ ಕೊಡ್ತಾಳೆ. ಪ್ರಯತ್ನ ಮಾಡಿ. ಇದೊಂದು ಸರ್ವಿಸ್ ಬಿಟ್ಟಿದ್ದೀನಿ ಬಡವರಿಗೆಲ್ಲ ಅನುಕೂಲ ಆಗಲಿ ಅಂತ. ಸೊ ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿತಾ ಹೋಗಲಿ.